ಹೈ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಗಿ ರೀಡಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ತಾರೀಕ್ ಮಾಡ್ತಾ ಇರೋಂಥ ಬೌಲಿಂಗು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ. ಎಲ್ಲರೂ ಟ್ವೀಟ್ ಮೇಲೆ ಟ್ವೀಟ್ ಹೊಡಿತಾವ್ರೆ, ಎಲ್ಲ ಎಕ್ಸ್ ಕ್ರಿಕೆಟರ್ಸು ಅವರು ಇವರು ಎಲ್ಲ ಹೊಡಿತಾವ್ರೆ. ಇನ್ಫ್ಯಾಕ್ಟ್ ಇವಾಗಿರೋ ಕ್ರಿಕೆಟರ್ಸ್ ಕೂಡ ಹೊಡಿತಾವ್ರು. ಏನಪ್ಪ ಇದು ಬೌಲಿಂಗು ಹಂಗೆ ಹಿಂಗೆ ಅಂತ ಎಲ್ಲ ಇದನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಅವರು, ಗೋಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಏನಿದು ನಿಂತ್ಕೊಂಡ್ಬಿಟ್ಟು ಪಾಸ್ ಮಾಡ್ಬಿಟ್ಟು ಒಂದು 2 ಸೆಕೆಂಡ್ 3 ಸೆಕೆಂಡ್ ಪಾಸ್ ಮಾಡ್ಬಿಟ್ಟು ಯಾವಾಗ ಬಾಲ್ ಆಗ್ತಾನೆ ಅಂತ ಕಾಯ್ಕೊಂಡು ನಿಂತ್ಕೊಬೇಕಲ್ಲ, ಓಡ್ಕೊಂಡು ಏನಕ್ಕೆ ಬರ್ಬೇಕು ಇದಕ್ಕೆ? ಎಲ್ಲಿ ಓಡಪ್ಪ, ಎಲ್ಲಿ ರಿದಮ್ ಮೇಲೆ ಬರ್ತಾ ಇದೆ ಇವ್ರಿಗೆ? ಏನಕ್ಕೆ ನಿಂತ್ಕೊಂಡು ಆಗ್ತಾ ಇದ್ದಾರೆ ಇವರು ಬೌಲಿಂಗ್ನ? ಇವ್ರಿಗೆ ಏನೋ 2 ಎಲ್ಬೋ ಇದೆ, ಇಲ್ಲೊಂದು ಎಲ್ಬೋ ಇದೆ ಅಂತ ಅವರೇ ತೋರಿಸಿದ್ದಾರೆ. ಓಕೆ, ಅಂದರೆ ಇವ್ರದ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗೋಗ್ಬಿಟ್ಟಿದೆ. ಇವ್ರು 2 ಸಲ ಆಲ್ರೆಡಿ ಸಸ್ಪೆಂಡ್ ಆಗಿದ್ರು. ಜೊತೆಗೆ ಪಾಕಿಸ್ತಾನದವರು ಒಂದು 2 ಸಲ ಇವ್ರದ್ದು ಇನ್ಸ್ಪೆಕ್ಷನ್ ಎಲ್ಲ ಮಾಡಿಬಿಟ್ಟು ಇಲ್ಲ ಅವ್ರ ಪಕ್ಕಾ ಬೌಲಿಂಗ್ ಇದೆ ಅಂತ ಅಂದ್ಕೊಂಡು ಮತ್ತೆ ಬಂದಿರೋದು ಆಡೋದಕ್ಕೆ. ಇವರು ICC ಅವರು ಏನು ಆ್ಯಕ್ಷನ್ ತೊಗೊಬೇಕು ಇವ್ರ ಮೇಲೆ ಅಂತಂದರೆ, ತೊಗೊಂಡ್ರೆ ಈ ಥರ ತೊಗೊಬೇಕು ಅಷ್ಟೇ. ನಿಂತ್ಕೊಂಡು ಬೌಲಿಂಗ್ ಹಾಕ್ತಾರೆ, ಒಂದು 2 ಸೆಕೆಂಡ್ ಪಾಸ್ ಮಾಡ್ತಾರೆ, ಆಮೇಲೆ ಹಾಕ್ತಾರೆ ಬಾಲ್ನ. ಸೊ ಇದು ಸ್ವಲ್ಪ ಟ್ರಿಕಿ ಆಗಿರುತ್ತೆ ಪಿಕ್ ಮಾಡೋದಕ್ಕೆ. ಬ್ಯಾಟರ್ಸ್ಗಳು ಸ್ವಲ್ಪ ಡಿಲೇ ಆಗ್ತಾರೆ, ಕೆಲವೊಂದು ಟೈಮ್ ಅರ್ಲಿ ಆಗ್ತಾರೆ. ಸೊ ಈ ಥರ ಆಗ್ತಾ ಇದೆ. ಇವ್ರು ಯಾವಾಗ ಬಾಲ್ ಎಸಿತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಬೌಲಿಂಗ್ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ಳಿ, ಬೌಲಿಂಗ್ ಯಾವ ಥರ ಬರುತ್ತೆ ಅಂತ ಗೊತ್ತಾಗ್ತಿದೆ, ಬಟ್ ಬಾಲ್ ಯಾವಾಗ ರಿಲೀಸ್ ಆಗುತ್ತೆ ಅವ್ರ ಕೈಯಿಂದ ಗೊತ್ತಾಗ್ತಿಲ್ಲ. ಟೀಮ್ ಡೇವಿಡ್ ಅವರು ಕೂಡ ಒಂದು ಕಮೆಂಟ್ನ ಹಾಕಿದ್ರು ಯಾವುದೋ ಒಂದು ಪೋಸ್ಟಲ್ಲಿ, ಬ್ರೋ ಟೇಕ್ಸ್ 500 years ಟು ರಿಲೀಸ್ ದ ಬಾಲ್ ಅಂತ. 50,000 ವರ್ಷ ಆಗುತ್ತೆ ಬಾಲ್ ರಿಲೀಸ್ ಮಾಡೋ ಅಷ್ಟು. ನಿಂತ್ಕೊಂಡು ಹಿಂಗೆ ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂತಾರೆ ಹಿಂಗೆ ಒಂದು 2 ಸೆಕೆಂಡು, ಆಮೇಲೆ ಬಾಲ್ನ ಹಾಕ್ತಾರೆ. ಸೊ ಇದು ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ. ಸೊ ಚೆಕಿಂಗ್ ಮಾಡ್ತಾರೆ, ಸೀರಿಯಸ್ ಆಗಿ ಚೆಕಿಂಗ್ ಇದು. ಥ್ರೋ ಮಾಡ್ತಾರೆ ಅಷ್ಟು 2 ಸೆಕೆಂಡ್ ನಿಂತ್ಕೊಂಡ್ರು ಕೂಡ ಥ್ರೋ ಮಾಡ್ತಾನೆ. ಇವಾಗ ಏನಿದು ಪ್ರಾಬ್ಲಮ್ನ ನೋಟಿಸೇ ಮಾಡ್ತಾ ಇಲ್ವಲ್ಲ ICC ಅದು ಇದು ಅಂತೆಲ್ಲ ಸ್ವಲ್ಪ ಜನ ಇದನ್ನು ಕಾಮೆಂಟ್ ಮಾಡ್ತಾ ಇದ್ದಾರೆ, ಕ್ರಿಕೆಟರ್ಸ್ನೇ ಕಾಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಡಿಫೆಂಡ್ ಮಾಡಿದ್ದಾರೆ ರವಿ ಅಶ್ವಿನ್. ಹೆಂಗೆ ಅಂತಂದರೆ, ಏನು ಪೆನಾಲ್ಟಿ ಕಿಕ್ಕು ಅಂದರೆ ಗೋಸ್ವಾಮಿ ಹೇಳೋದಿದ್ದಾರೆ. ಇನ್ಫ್ಯಾಕ್ಟ್ ಫುಟ್ಬಾಲಲ್ಲೂ ಕೂಡ ಪೆನಾಲ್ಟಿ ಕಿಕ್ ಹೊಡೆಯುವಂಥ ಟೈಮಲ್ಲಿ ಪಾಸ್ ಮಾಡೋಂಗಿಲ್ಲ, ಬಂದ್ಬಿಟ್ಟು ಪಟ್ಟಣಂಗೆ ಹೊಡಿಬೇಕು, ನಿಂತ್ಕೊಂಡು 2 ಸೆಕೆಂಡ್ ನೋಡ್ಬಿಟ್ಟು ಹೊಡೆಯೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇವರು ಅದನ್ನ ಡಿಫೆಂಡ್ ಮಾಡ್ಕೊತಾರೆ. ಬ್ಯಾಟರ್ಸ್ಗಳು ಸ್ವಿಚ್ಚಿಗೆ ಹೊಡಿತಾರಲ್ಲ, ಅವಾಗೇನು ಕೇಳ್ಬಿಟ್ಟು ಹೊಡಿತಾರಾ? ಬ್ಯಾಟರ್ಸ್ಗಳು ಒಂದೇ ಥರ ಆಡಬೇಕು, ರೈಟ್ ಹ್ಯಾಂಡಲ್ಲೇ ಆಡಬೇಕು. ಬೌಲರ್ಸ್ಗಳಿಗೆ ಏನಕ್ಕೆ? ಬೌಲರ್ಸ್ಗಳು ಇನ್ಫ್ಯಾಕ್ಟು ರೈಟ್ ಹ್ಯಾಂಡಲ್ಲಿ ಬೌಲಿಂಗ್ ಮಾಡಿದ್ರು ಲೆಫ್ಟ್ ಹ್ಯಾಂಡಲ್ಲಿ ಬೌಲಿಂಗ್ ಮಾಡೋಂಗಿಲ್ಲ, ಅಂಪೈರ್ ಪರ್ಮಿಷನ್ ಇಲ್ದಂಗೆ ಬೌಲಿಂಗ್ ಮಾಡೋಂಗಿಲ್ಲ. ಬೌಲರ್ಸ್ಗಳಿಗೆ ಮಾತ್ರ ಲಿಬರ್ಟಿ ಇರಬಾರ್ದಾ? ಬ್ಯಾಟರ್ಸ್ಗಳು ಮಾತ್ರ ಹೆಂಗೆ ಬೇಕೋ ಹಂಗೆ ಆಡ್ಬೋದು. 3 ಕಾರ್ನರ್ ಆಡ್ಬೋದು, ಪಲ್ಟಿ ಹೊಡ್ಕೊಂಡರು ಆಗ್ಬೋದು, ಮಲ್ಕೊಂಡರು ಆಡ್ಬೋದು, ಹೆಂಗೆ ಬೇಕಾದ್ರು ಆಡ್ಬೋದಾ? ಬೌಲರ್ಸ್ಗಳು ಹೆಂಗೆ ಬೇಕೋ ಹಂಗೆ ಬೌಲಿಂಗ್ ಮಾಡ್ಬೋದಮ್ಮ ಅಂತ ರವಿ ಅಶ್ವಿನ್ ಅವರು, ಯಾಕಂದರೆ ಅವರು ನಿಲ್ಸ್ಬಿಟ್ಟು ಆಗ್ತಿಲ್ಲ ಒಂದೊಂದು ಟೈಮು, ಹಿಂಗೆ ನಿಲ್ಸ್ಬಿಟ್ಟು ಹಿಂಗೆ ಹಾಕೋರು ಒಂದೊಂದು ಟೈಮು. ಸೊ ಅದರಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಯಾಕಂದರೆ ಅವ್ರ ಥರನೇ ಬೌಲಿಂಗ್ ಆ್ಯಕ್ಷನ್ ಇತ್ತಲ್ಲ ಇವ್ರದ್ದು ಸ್ವಲ್ಪ. ಇವ್ರು ಬಿಡಿ, ಅಶ್ವಿನ್ ಅವರೇ ಒಂದೊಂದು ಟೈಮ್ ಮಾಡೋರು, ಇವರು ಅದು ರೊಟೀನೇ ಆಗೋಗ್ಬಿಟ್ಟೈತದ, ಅವ್ರು ಬೌಲಿಂಗ್ ಆ್ಯಕ್ಷನೇ ಅದಾಗೋಗ್ಬಿಟ್ಟೈತಲ್ಲ. ಅಪ್ಡೇಟ್ ನಂಬರ್ 2, ಆಸ್ಟ್ರೇಲಿಯಾ ವರ್ಸಸ್ ಐರ್ಲೆಂಡ್ ಮ್ಯಾಚ್ ನಡೀತಾ ಇದೆ ಆಕ್ಟಿವ್ ಆಗಿ. ಇದರಲ್ಲಿ ಮಿಚೆಲ್ ಮಾರ್ಷ್ ಕ್ಯಾಪ್ಟನ್ ಮೊದಲನೇ ಮ್ಯಾಚನ್ನೇ ಮಿಸ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಟೀಮ್ ಡೇವಿಡ್ ಕೂಡ ಈ ಮ್ಯಾಚ್ನ ಆಡ್ತಾ ಇಲ್ಲ. ಒಂಥರ ಆಸ್ಟ್ರೇಲಿಯನ್ ಟೀಮ್ಗೆ ಇಂಜುರಿಗಳ ಕನ್ಸರ್ನ್ಸ್ ಹೆಂಗೆ ಬರ್ತಿದೆ ಅಂತಂದರೆ, ಗರ ಬಡ್ದಂಗೆ ಬಡ್ಬಿಟ್ಟೈತೆ ಗುರು. ಒಂದು ಕಡೆಯಿಂದ ಒಂದೆಣ್ಣಿಂದ ಪಟ 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 ನಂಗೆ ಬರ್ತಾನೆ ಐತೆ ಇಂಜುರಿಗಳ ಕನ್ಸರ್ನು. ಇಲ್ಲಿ ನೋಡ್ತು ಅಂತಂದರೆ, ಮೊದಲನೇ ಮ್ಯಾಚಲ್ಲಿ ರೂಲ್ಡ್ ಔಟ್ ಆಗಿರೋಂಥ, ಅಂದರೆ ಕಂಪ್ಲೀಟ್ ಟೂರ್ನಮೆಂಟಿಂದ ಏನು ರೂಲ್ಡ್ ಔಟ್ ಆಗಿಲ್ಲ, ಮೊದಲನೇ ಮ್ಯಾಚ್ ಆಡಿಲ್ಲ ಅಲ್ಲಿ ಮಿಚೆಲ್ ಮಾರ್ಷ್. ಇವ್ರಿಗೆ ಒಂಥರ ಬ್ಯಾಕಪ್ ಆಗಿ ಇವಾಗ ಸ್ವಲ್ಪ ಏನಾದ್ರು ಆಗ್ಬಿಡ್ತದೆ ಇವ್ರಿಗೆ ಅಂತ ಬ್ಯಾಕಪ್ ಆಗಿ ಸ್ಟೀವ್ ಸ್ಮಿತ್ ಅವ್ರನ್ನ ಕರೆದಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಸೊ ಸ್ಟೀವ್ ಸ್ಮಿತ್ಗೆ ಇನ್ ಕೇಸ್ ಏನಾದ್ರು ಸ್ಕ್ವಾಡ್ ಒಳಗಡೆ ಎಳ್ಕೊಂಡು ಆಪರ್ಚುನಿಟಿ ಏನಾದ್ರು ಸಿಕ್ತು ಅಂತ ಅಂದರೆ, ಅಲ್ಲೇನಾರು ಅವ್ರೇನಾರು ಹಾವಳಿಗೆ ಕೊಟ್ಟರು ಅಂತಂದರೆ, ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶ ಅವ್ರಿಗೆ ಮತ್ತೊಂದು ಸಿಗೋದಿಲ್ಲ. ಅವರ ಆಸೆ ಏನಿತ್ತು ಅಂತಂದರೆ ಒಲಿಂಪಿಕ್ಸಲ್ಲಿ ಆಡಬೇಕು 2028 ಒಲಿಂಪಿಕ್ಸಲ್ಲಿ ಅಂತ. ಸೊ ಅವ್ರ ಆಸೆ ಈಡೇರಬೇಕು ಅಂತಂದರೆ ಈ ಥರ ಆಗಬೇಕು, ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಅದೇ ಥರ ಬರಬೇಕು. ಏನಾದ್ರು ಅವ್ರು ವರ್ಲ್ಡ್ ಕಪ್ನ ಗೆಲ್ಸಿದ್ರು ಅಂತಲೇ ಖಂಡಿತ ಅವ್ರ ಆಸೆ 2028 ಒಲಿಂಪಿಕ್ಸ್ ಆಡಬೇಕು ಅನ್ನೋದು ಇಲ್ಲಿಂದ ನೆರವೇರುತ್ತೆ ಅಂತ ಅನ್ಕೊಬೋದು. ಆ್ಯಂಡ್ ಇದರಲ್ಲೂ ಕೂಡ ಸಿಡ್ನಿ ಸಿಕ್ಸರ್ಸ್ಗೆ ಮಸ್ತಾಗೇನೆ ಆಡಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. ಸೆಂಚುರಿ ಕೂಡ ಆಲ್ಮೋಸ್ಟ್ ಎಷ್ಟು ಒಂದು 36 ಬಾಲೆಲ್ಲ ಸೆಂಚುರಿ ಹೊಡೆದಿದ್ದಾರೆ. ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ, ಇನ್ ಕೇಸ್ ಏನಾದ್ರು ಅವಕಾಶ ಸಿಕ್ತು ಅಂತ ಅಂದಾಗ. ಬಟ್ ವೆರಿ ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ, ಯಾಕಂದರೆ ಆಸ್ಟ್ರೇಲಿಯನ್ ಟೀಮು ನೋಡಿ, ಪ್ಯಾಟ್ ಕಮಿನ್ಸ್ ಹೋಗ್ತಾರೆ, ಈ ಕಡೆ ಜಾಶ್ ಹೆಸಲ್ವುಡ್ ಹೋಗ್ತಾರೆ, ಇಲ್ಲಿ ನೋಡಿ ಇವ್ರು ಆಡ್ತಾ ಇಲ್ಲ. ಅಲ್ಲಿ ಮೊದಲನೇ ಮ್ಯಾಚ್ ಟೀಮ್ ಡೇವಿಡ್ಗೂ ಕೂಡ ಇಂಜುರಿ ಹಂಗೆ ಹಿಂಗೆ ಇದೆ. ಸೊ ಎಲ್ಲರೂ ಕೂಡ ಒಂಥರ ಕೈಕಾಲು ಮುರ್ಕೊಂಡ್ರೆ ಟೀಮ್ ಥರ ಕಾಣಿಸ್ತಾ ಇತ್ತು ಇದು. ಅಪ್ಡೇಟ್ ನಂಬರ್ 3, ಬೆನ್ ಸ್ಟೋಕ್ಸ್ ಅವ್ರಿಗೆ ಬಾಲು ಕಣ್ಣತ್ರ ಅಂದರೆ ಕೆನ್ನೆ ಹತ್ರ ಬಿದ್ದುಬಿಟ್ಟು ಊಸ್ಟ್ ಆಗಿದ್ದು, ಮುಖ ಗೊತ್ತಿರೋದನ್ನ ಸ್ಕ್ರ್ಯಾಪ್ ಆಗೋಗ್ಬಿಟ್ಟಿದ್ರು. ಇವಾಗ ಅವ್ರಿಗೆ ಫೇಸ್ ಸರ್ಜರಿ ಆಗಿದ್ದಂತೆ, ಅವರೇ ಅದನ್ನು ಪೋಸ್ಟ್ ಮಾಡಿ ಇನ್ನೇ ಫನಿವೇ, ಅದನ್ನು ಕೂಡ ಇನ್ನೂ ಫನಿವೇ ಪೋಸ್ಟ್ ಮಾಡಿದ್ರು ಅವರು. ಫೇಸ್ ಸರ್ಜರಿ ಆಗೋಗ್ಬಿಟ್ಟೈತಪ್ಪ, ಅದು ಸಕ್ಸಸ್ ಆಗೈತೆ, ಯಾರೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಯಾರು ಎದ್ರಕಣಕ್ಕೆ ಹೋಗ್ಬೇಡಿ ಫ್ಯಾನ್ಸ್ ಎಲ್ಲ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲಿ ರಿಕವರ್ ಆಗ್ತಾರೆ. ಅವ್ರಿಗೆ ಜೂನ್ ಜುಲೈಯಲ್ಲಿ ಏನು ನಡೀತಾ ಇದೆ ಟೆಸ್ಟ್ ಸೀರೀಸ್ ಏನೋ ಬರೋದಿದೆ. ಸೊ ಅಷ್ಟರಲ್ಲಿ ರಿಕವರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಗೊತ್ತಿಲ್ಲ ಫೈನಲ್ ಆಗಿ ಫಿನಿಶಿಂಗ್ ಇವ್ರ ಮಕ್ಕದು ಫಿನಿಶಿಂಗ್ ಟಚ್ ಯಾವ ಥರ ಇರುತ್ತೆ ಅಂತ. ಏನಂತ ಹೆವಿ ಚೇಂಜ್ ಏನಾಗಿಲ್ಲ, ಕಣ್ಣತ್ರ ಸ್ವಲ್ಪ ಸ್ಕ್ರ್ಯಾಪ್ ಆಗಿದೆ ಅಷ್ಟೇ. ಅಪ್ಡೇಟ್ ನಂಬರ್ 4,
ಬಾಂಗ್ಲಾದೇಶ್ನ ಸ್ಪೋರ್ಟ್ಸ್ ಅಡ್ವೈಸರ್ ಆಗಿರೋಂಥ ನಜ್ರುಲ್ ಅವರು ಓಪನ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನು ನಜ್ಜಿ ಬಂದ್ಬಿಟ್ಟು ಮೀಡಿಯಾ ಮುಂದೆ ಓಪನ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಏನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೋ ಫಸ್ಟ್ ಇವರೇ ಕೊಟ್ಟಿದ್ದು. ನಾವು ಬಾಯ್ಕಾಟ್ ಮಾಡ್ತಿದ್ದೀವಿ, ನಾವು ಆಡಲ್ಲ ಅಂತ ಬಾಯ್ ಬಡ್ಕೊಂಡಿದ್ದು ಫಸ್ಟು ಸ್ಪೋರ್ಟ್ಸ್ ಅಡ್ವೈಸರೇ. ಆಮೇಲೆ ಗೌರ್ಮೆಂಟ್ ಕಡೆಯಿಂದೆಲ್ಲ ಕನ್ಫರ್ಮೇಷನ್ ಬಂದಿದ್ದು. ಅಂತ ಎಲ್ಲ ಪ್ಲೇಯರ್ಸ್ ಹತ್ರ ಹೋಗ್ಬಿಟ್ಟು ಬಾಯ್ ಬಡ್ಕೊಂಬಿಟ್ರು, ನಾವು ಆಡಲ್ಲ ಸಾರಿ ನೀವು ಆಡಬಾರ್ದು ಅಂತ ಪ್ಲೇಯರ್ಸ್ ಹೇಳಿದ್ರಂತೆ. ಇವ್ರು ಹೇಳ್ತಿರೋ ಪ್ರಕಾರ ಪ್ಲೇಯರ್ಸ್ಗಳು ಆಡೋದಕ್ಕೆ ರೆಡಿ ಇರಲಿಲ್ವಂತೆ, ಪ್ಲೇಯರ್ಸ್ಗಳೇ ಬಾಯ್ಕಾಟ್ ಮಾಡೋದಂತೆ. ಅದಕ್ಕೋಸ್ಕರ ಅವ್ರಿಗೆ ಬೇರೆ ವಿಧಿ ಇರಲಿಲ್ವಂತೆ, ಬಾಯ್ಕಾಟ್ ಮಾಡಬೇಕು ಅಂತ ಅವ್ರು ಗೌರ್ಮೆಂಟ್ ಹೇಳಲೇಬೇಕಾಗಿತ್ತಂತೆ. ಗೌರ್ಮೆಂಟ್ ಇನ್ನೇನು ಹೇಳೋದಲ್ಲ, ಪ್ಲೇಯರ್ಸ್ ಆಡೋಕ್ಕೆ ರೆಡಿ ಇಲ್ಲ ಅಂದರೆ ಗೌರ್ಮೆಂಟ್ ಹೇಳಿ ಇನ್ನೇನು ಪ್ರಯೋಜನ ಅಲ್ಲಿ? ಗೌರ್ಮೆಂಟ್ ಆರ್ಡ್ರನ್ನ ಫಾಲೋ ಮಾಡ್ದಿರೋಂಥದ್ದು ಇನ್ಯಾವ್ದು ಇದು? ಇಲ್ಲಿ ಗೌರ್ಮೆಂಟ್ ಆರ್ಡ್ರನ್ನೇ ಫಾಲೋ ಮಾಡ್ತಿರ್ಬಂತೆ ಪ್ಲೇಯರ್ಸ್ಗಳೇ ಬಾಯ್ಕಾಟ್ ಮಾಡಿ ಅಂತ ಹೇಳ್ಬಿಟ್ರಂತೆ. ಅಲ್ಲ ಗುರು, ಇಂಥ ಪುಂಗಿ ಆಟಗಳನ್ನ ಎಷ್ಟು ನೋಡಿದ್ದೀವಿ ನಾವು. ಪ್ಲೇಯರ್ಸ್ಗಳು ಆಡಬೇಕು ಅಂತ ಕೂತ್ಕೊಂಡಿದ್ರಲ್ಲಿ, ಅದಕ್ಕೋಸ್ಕರನೇ ಅಗೇನ್ಸ್ಟ್ ಬಿದ್ದಿದ್ದಲ್ಲಿ ಗೌರ್ಮೆಂಟು ಇವ್ರ ಅಗೇನ್ಸ್ಟ್ ಬಿದ್ದಿದ್ದಲ್ಲಿ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ಅವ್ರ ಚೇರ್ಮನ್ನೇ ಎತ್ತಂಗಡಿ ಆಗೋ ಥರ ಸೀನಾಗಿ ಹೋಗ್ಬಿಟ್ಟಿತ್ತು. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ನ ಚೇರ್ಮನಲ್ಲಿ ಏನೇನೋ ಒಳಗಡೆ ಕಿತ್ತಾಡ್ಕೊಂಬಿಟ್ರು ಅಲ್ಲಿ. ಇನ್ಫ್ಯಾಕ್ಟ್ ಅವ್ರ ಪ್ಲೇಯರ್ಸ್ಗಳಿಗೂ ಆ ಚೇರ್ಮನ್ಗೂ ಅಲ್ಲಿ ಕಿತಾಪತಿ ಆಗಿತ್ತು. ಜಸ್ಟ್ ಬಿಕಾಸ್ ಅವ್ರು ವರ್ಲ್ಡ್ ಕಪ್ ಆಡೋಕ್ಕಾಗಲ್ಲ ಅಂತ. ಪ್ಲೇಯರ್ಸ್ಗಳು ವರ್ಲ್ಡ್ ಕಪ್ ಆಡಬೇಕು ಅಂತ ಇದ್ದಿದ್ದಲ್ಲಿ, ಯಾರು ವರ್ಲ್ಡ್ ಕಪ್ ಆಡಬಾರ್ದು ಅಂತ ಇರಲಿಲ್ಲ. ಬಾಂಗ್ಲಾದೇಶಲ್ಲಿ ಕ್ರಿಕೆಟ್ ಉಳಿಬೇಕು ಅಂದರೆ ವರ್ಲ್ಡ್ ಕಪ್ ನಾವು ಆಡಬೇಕು ಅಂತ ಅವ್ರಿಗೆ ಇದ್ದಿದ್ದು ಇಂಟೆಂಟು. ಸೊ ಇವ್ರು ನೋಡ್ತಾ ಅಂದರೆ ಪ್ಲೇಯರ್ಸ್ಗಳು ಆಡೋದು ಬೇಡ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾವ್ರೆ. ಬಿಡಿ, ಇವಾಗ ಅವ್ರು ಆಡಿದ್ರೇನು ಬಿಟ್ರೇನು ಏನಾದರೂ ಇವಾಗೇನು ಬೇರೆಯವ್ರಿಗೆ ಏನಾದ್ರು ಲಾಸ್ ಆಗಿದೆ ಅದರಿಂದ, ಅವ್ರಿಗೆ ಲಾಸ್ ಅಷ್ಟೇ. ಅಪ್ಡೇಟ್ ನಂಬರ್ 5, RCB ಎಕ್ಸ್ಪ್ಲೇರ್ ಆಗಿರುವಂಥ ಸೊಫಿ ಮೊಲಿನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. RCBಗೆ ಕಿಂಗ್ ಯಾರು ಅಂತ ಅಂದರೆ ಅದು ವಿರಾಟ್ ಕೊಹ್ಲಿ, ಕ್ವೀನ್ ಯಾರು ಅಂತ ಅಂದರೆ ಅದು ಸ್ಮೃತಿ ಮಂದನ ಅಲ್ಲ. ಅಂದರೆ ಅವ್ರು ಏನು ಹೇಳಿ ಸ್ಮೃತಿ ಬಗ್ಗೆ ಏನು ಮಾತಾಡಿಲ್ಲ. ಕ್ವೀನು ಅಲಿಸ್ ಪೆರಿ ಅಂತ ಹೇಳಿದ್ದಾರೆ, ಬಟ್ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಕ್ವೀನ್ ಅಂತ ಅಂದರೆ ಅದು ಸ್ಮೃತಿ ಮಂದನ ಅಂತಲೇ ಕರೆಯೋದು. ಕಿಂಗು ವಿರಾಟ್ ಕೊಹ್ಲಿ, ಕ್ವೀನು ಸ್ಮೃತಿ ಮಂದನ, 18-18 ಕಾಂಬಿನೇಷನು ಅಂತ. ಸೊ ಇವ್ರನ್ನೇನು ಇವ್ರೇನು ಡಬ್ಬಾ ಪ್ಲೇಯರು ವರ್ಸ್ಟ್ ಪ್ಲೇಯರ್ ಅಂತೆಲ್ಲ ಹೇಳ್ತಿಲ್ಲ ಯಾರೂ. ಸೊ ಇವ್ರಿಗಾದಂಥದ್ದು ಇವ್ರಿಗೆ ಒಂದು ಸಪ್ರೇಟ್ ವ್ಯಾಲ್ಯೂ ಅಂತ ಖಂಡಿತ ಇದ್ದೇ ಇರುತ್ತೆ. ಎಲಿಸ್ ಪೆರಿಗೆ ಒಂಥರ ನಾವು ಆಪತ್ ಬಾಂಧವ್ಯ ಥರ ಇವ್ರನ್ನ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ತಲೆ ಮೇಲೆ ಕೂಡ ಇಟ್ಕೊಂಡಿದ್ದೀವಿ, ಒಂಥರ AB de Villiers ರೇಂಜಿಗೆ ಇವ್ರನ್ನ ಟ್ರೀಟ್ ಮಾಡ್ತೀವಿ ನಾವು. ಬಟ್ ಕ್ವೀನ್ ಅಂತ ಎಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇವರೇನೋ ಹೇಳ್ತಾ ಇದ್ದಾರೆ ಜೋಶಲ್ಲಿ, ಹೇಳಿ ಬಿಡಿ. ಬಟ್ ನಮ್ಮ RCB ಯಾವತ್ತಿರೋ ಕ್ವೀನ್ ಯಾರು ಅಂತಾರದು ಸ್ಮೃತಿ ಮಂದನ ಮಾತ್ರನೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ನೀವು ಲೈಕ್ ಮಾಡಿ.